ಹಾಯ್ ಎಲ್ರಿಗೂ ನಮಸ್ಕಾರ. ವನಿತಾ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ನಿಮ್ಗೂ ಬಾಡಿ ತಂಪಾಗೋದು ಶರ್ಬತ್, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ, ಹೇಗಿರುತ್ತೆ, ಅದರಿಂದ ಏನೇನು ಬೆನಿಫಿಟ್ ಅಂತ ನಾನು ಇವಾಗ ನಿಮ್ಗೂ ತಿಳಿಸ್ಕೊಡ್ತೀನಿ. ಶರ್ಬತ್ಗೂ ಫಸ್ಟ್ ನಾನು ಮಡಿಕೆ ನೀರು ತಗೊಂಡಿದ್ದೀನಿ. ಹಾಗೆ ಇದು ಮೈನ್ ಇಂಗ್ರೀಡಿಯೆಂಟ್ಸ್. ನನ್ನ ಒಂದು ಬೇರಿರುತ್ತೆ, ಆ ಬೇರಿಂದ ಕಾಯಿಸ್ಬಿಟ್ಟು ತೆಗ್ದಿರೋ ಜ್ಯೂಸ್ ಇದು. ಮತ್ತೆ ಅದ್ರ ಜೊತೆಗೂ ಸಬ್ಜಾ ಸೀಡ್ಸು, ಇದು ಬಾದಾಮ್ ಪಿಸ್ನಿ, ಕನ್ನಡದಲ್ಲಿ ನಾರ್ಮಲ್ ಅಂಟು ಅಂತಾನು ಹೇಳ್ತಾರೆ. ಇದು ಚಿಯಾ ಸೀಡ್ಸು, ಮತ್ತೆ ನಿಂಬೆಹಣ್ಣು ಜ್ಯೂಸ್. ಇಷ್ಟೆಲ್ಲ ಹಾಕ್ಬಿಟ್ಟು ಸಮ್ಮರಲ್ಲಿ ನಾವು ಇಷ್ಟು ಗ್ಲಾಸ್ ಒಂದು ದಿವಸ ಕುಡಿದ್ರೆ ಬಿಸಿಲು ಕಾಲದಲ್ಲಿ ನಮ್ಮ ಬಾಡಿ ಟೆಂಪರೇಚರ್ ನ್ಯೂಟ್ರಲ್ ಬರುತ್ತೆ, ಮತ್ತೆ ನಮಗೂ ಹೀಟ್ ಆಗೋದು ಇಲ್ಲ. ಈ ನನ್ನಾರು ಜ್ಯೂಸಿಂದ ಹೆಲ್ತ್ಗೂ ತುಂಬ ಬೆನಿಫಿಟ್ಸ್ ಇದೆ. ಈಗ ನಾನು ಹೇಗೆ ಮಿಕ್ಸ್ ಮಾಡೋದಂತ ಒಂದ್ಸತಿ ತೋರಿಸ್ತೀನಿ. ಫಸ್ಟ್ ನಾವು ಮಡಿಕೆ ನೀರು ತಗೋಬೇಕು. ನಾನು ಮಡಿಕೆ ನೀರು ತಗೊಂಡಿದ್ದೀನಿ. ಇಷ್ಟು ನೀರು ತಗೊಂಡು ನಾನು ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ನ ಫಸ್ಟ್ ನೆನೆಸಿ ಇಟ್ಕೊಂಡಿದ್ದೀನಿ. ಇಷ್ಟು ಹಾಕ್ತಿದ್ದೀನಿ. ಬಾದಾಮ್ ಪಿಸ್ನಿನೂ ನಾನು ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಇದು ನಾವು 2 ಸ್ಪೂನ್ ಹಾಕ್ಕೋಬೇಕು. ಈ ಥರ ಬರುತ್ತೆ. ಮತ್ತೆ ನಾನು ಇವಾಗ ನನ್ನ ಜ್ಯೂಸ್ ಹಾಕ್ತಿದ್ದೀನಿ. ಸ್ವಲ್ಪ ಇದರಲ್ಲಿ ಅವರು ಶುಗರ್ ಮಿಕ್ಸ್ ಮಾಡಿರ್ತಾರೆ. ನಮ್ಗೆ ಇನ್ನು ಶುಗರ್ ಬೇಕಂದ್ರೆ ಹಾಕೋಬಹುದು. ನನ್ನ ಲೆಕ್ಕದಲ್ಲಿ ಇದೇ ಶುಗರ್ ಸಾಕಾಗತ್ತೆ. ಜಾಸ್ತಿ ಶುಗರ್ ಇಟ್ಸ್ ನಾಟ್ ಗುಡ್. ಲೆಮನ್ ಸ್ಕ್ವೀಸ್ ಮಾಡ್ತಿದ್ದೀನಿ. ನನ್ನ ಶರ್ಬತ್ ರೆಡಿ ಆಗಿದೆ. ಒಂದು ದಿವಸಕ್ಕೆ ಬಿಸಿಲು ಕಾಲದಲ್ಲಿ ನಾವು ಇಷ್ಟು ಮಗ್ಗು ಶರ್ಬತ್ ಕುಡಿದ್ರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅಂದರೆ ನಿಮ್ಗೆ ಬೋನ್ ಸ್ಟ್ರೆಂತ್ ಆಗುತ್ತೆ, ಜಾಯಿಂಟ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಹೀಟ್ ಕಂಟ್ರೋಲ್ ಆಗುತ್ತೆ. ಪ್ರೋಟೀನ್, ಚಿಯಾ ಸೀಡಿಂದ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸ್ಕಿನ್ಗೂ ಸ್ಕಿನ್ನು ಹೇರ್ ಹೆಲ್ತಿಯಾಗಿರುತ್ತೆ. ಇದರಿಂದ ಇಷ್ಟು ಬೆನಿಫಿಟ್ ಇದ್ದಾವಾಗ ನಾವು ಯಾಕೆ ಈ ಶರ್ಬತ್ ಕುಡಿಬಾರ್ದು? ನಾನು ಕುಡಿತಾ ಇದ್ದೀನಿ. ಹಾಗೆ ನೀವು ಇದೆಲ್ಲ ರೆಡಿ ಮಾಡಿಕೊಂಡು ಕುಡೀರಿ. ನಿಮ್ಮ ಹೆಲ್ತ್ನ ಸರಿ ಮಾಡ್ಕೊಳ್ಳಿ. ಹಾಗೆ ನಮ್ಮ ವನಿತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ನೀವು ಈ ಥರ ಮಾಡ್ಕೊಂಡು ಕುಡೀರಿ.